ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪಡ್ಡು ಮಾಡೋದು ಹೇಗೆ ಅಂತ ಹೇಳ್ತೀನಿ ಬಾಳೆಹಣ್ಣು ಹಾಕಿ. ಸೊ ನಾನಿಲ್ಲಿ 1 ಕಪ್ ಆಗುವಷ್ಟು ದೋಸೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಚಿಟಿಕೆ ಉಪ್ಪನ್ನು ಹಾಕಿದ್ದೇನೆ. ಸೊ ಹಾಗೆ 2 ಬಾಳೆಹಣ್ಣನ್ನು ಬಿಡಿಸಿಟ್ಕೊಂಡಿದ್ದೀನಿ, ಏಲಕ್ಕಿ ಬಾಳೆಹಣ್ಣು. ಸೊ ಇವಾಗ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ 2 ಬಾಳೆಹಣ್ಣು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಮಿಕ್ಸಿಗಾದರೂ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಕೈಯಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು 5 ನಿಮಿಷ ಹಾಗೆ ಇಡಬೇಕಾಗತ್ತೆ. ಸೊ 5 ನಿಮಿಷ ಇಟ್ಟಮೇಲೆ ನೀವು ಪಡ್ಡು ಪಾತ್ರೆಗೆ ಹಾಕಿಬಿಟ್ಟು ಇಡಬೇಕು. ನೀವು ಹಾಕುವಾಗ ಕೆಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಾಗೆ ಡ್ರೈ ಮಾಡಿದ್ರೂ ಚೆನ್ನಾಗಿರುತ್ತೆ. ಸೊ ಇದು ಒಂದು ಸೈಡಲ್ಲಿ ಬೇಯಲಿಕ್ಕೆ ಬಿಡಬೇಕು. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡಿಗೆ ಅದನ್ನು ತಿರುವಿ ಹಾಕಬೇಕು. ಸೊ ಚೆನ್ನಾಗಿ ಚಿಕ್ಕ ಉರಿಯಲ್ಲೇ ನೀವು ಇದನ್ನು ಬೇಯಿಸ್ಕೋಬೇಕು. ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆ ನಾನು ತುಪ್ಪ ಹಾಕಿ ಕಳಿಸ್ತೇನೆ. ಸೊ ಅವನಿಗೆ ತುಂಬ ಇಷ್ಟ ಆಗುತ್ತೆ, ನನ್ನ ಮಗನಿಗೆ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಎಲ್ಲ ಬೆಂದಮೇಲೆ ಈ ಥರ ಬಂದಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಐ ಹೋಪ್ ಎವ್ರಿ ಒನ್ ಲೈಕ್ಸ್. ಥ್ಯಾಂಕ್ ಯು ಸೋ ಮಚ್.